ಅತ್ತೆ ಇನ್ನೊಂದು 5 ನಿಮಿಷ ಇರಿ. ಚೆನ್ನಾಗಿ ಮಜ್ಜಿಗೆ ಕುಡಿಸಿದೀನಿ. ಮಜ್ಜಿಗೆ ಎಲ್ಲ ಕುಡಿಸ್ಬಿಟ್ಟು ಇನ್ನೊಂದು ಕೂರಿಸಿದೀನಿ. ಈಗೆಲ್ಲ ಕುಡ್ದಿರೋದೆಲ್ಲ ಇಳಿತದೆ. ಬರ್ತಾರೆ ಮಾತಾಡಿವ್ರಂತೆ. ಯಾಕೆ ಪಾರ್ಟಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾಯ್ತದೆ ಕಣತ್ತೆ. ಆದ್ರೂನುವೆ ಮಾಳಕ್ಕ ಬಂದ್ಬಿಟ್ಟು ಯಂಗ್ಸಿಕ್ರ ಹಂಗೇನಿಯ ಬೈದಾಡ್ಕೊಂಡು ಹೋಗ್ಬಿಟ್ಲು ಕಣತ್ತೆ. ಯಂಗ್ಸಿಕ್ರ ಹಂಗೆ ಅಂತಿದ್ಲು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಸಮಾಧಾನ ಮಾಡ್ಬಿಟ್ಟು ಕಳಿಸ್ದೆ. ಇವ್ರು ಯಾಕೆ ಹಿಂಗೆ ಮಾಡಿದ್ರು ಅಂತ ನಂಗೂ ಗೊತ್ತಿಲ್ಲ ಕಣತ್ತೆ. ನೀವೇನಿಯ ಬಂದಮೇಲೆ ಈ ಥರ ಮಾಡಿ ಯಾಕೆ ಹಿಂಗೆ ಮಾಡಿದ್ರು ಏನೋ ನಂಗೆ ಗೊತ್ತಿಲ್ಲ. ನಾನು ಮನೆಯಾಗೆ ಇದ್ದೆ. ಜ್ಯೂಸು ಅಂತ ಹೇಳ್ಬಿಟ್ಟು ಕುಡಿತಾ ಇದ್ರು. ಅದೇನವ್ರು ಜ್ಯೂಸ್ ಕುಡಿದ್ರು ಎಣ್ಣೆನೇ ಕುಡಿದ್ರು ನನಗೂ ಗೊತ್ತಿಲ್ಲ ಕಣತ್ತೆ. ಯಾಕೆ ಹಿಂಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಗೊತ್ತಿರಲ್ಲ. ಈಗ ಇಳಿತದಲ್ಲ, ಇನ್ನೊಂದು 10 ನಿಮಿಷ ಕೂತ್ಕೊಳ್ಳಿ. ಬಂದಾಗ ಆಮೇಕಿಂದ ನೀವೇನೇ ಕ್ಲಾಸ್ ತಗೊಳ್ಳಿವ್ರಂತೆ. ಯಾಕೆ ಹಿಂಗೆ ಮಾಡಿದ್ರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವರೇನೇ ಹೇಳ್ತಾರೆ ಕಣತ್ತೆ. ಮನ್ನಿ ಆಳಿಗಳು ಒಂದೊಂದಲ್ಲ ಅವ್ರು ಮಾಡಿರೋ ಕೆಲಸ ಒಂದೊಂದು ಅನ್ಕೊಬಿಟ್ಟ. ಊರಾಗೆಲ್ಲ ನನ್ನ ಮಾನ ಮರುವಾದಿ ಎಲ್ಲನೂ 3 ಕಾಸಿಗೆ ಏನಿ ಹರಾಜ್ ಹಾಕ್ಬಿಟ್ರು. 3 ಕಾಸಿಗೆ ಏನೇನಿಯ ಇಂಥ ದರಿದ್ರದವನ್ನ ನಾನು ನೋಡೇ ಇಲ್ಲ. ಇಂಥವ್ರನ್ನ ಸೊಸೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀನಲ್ಲ, ಬಿಡಕ್ಕಿಲ್ಲ. ಕರಿಯ ಬಿತ್ತಿರೋನ ಇಷ್ಟೊತ್ತಿಗೆ ಇಳ್ದಿರ್ತದಲ್ಲ, ಬತ್ತಿನ ಪಾಕೆ ತಕೊಂಡು ಲೋಪರ್ ಬಡ್ಡಿಗಳನ್ನ ಏನು ಅನ್ಕೊಂಡ್ಬಿಟ್ಟವಿವು. ನಮ್ಮ ಮನೇನ ಏನಾರ ಅಂದ್ರೆ ಬಾರ್ ಮಾಡ್ಕೊಂಡ್ಬಿಟ್ಟವ್ರ ಏನು ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಾಗೋಗವ್ರನ್ನ ಹೋಗಮ್ಮಿ. ಅತ್ತೆ ಸರಿ ಅತ್ತೆ. ನೀವು ತಗ್ಲಾಕೊಳ್ಳೋದು ಅಲ್ವೇ ಅಲ್ಲ. ಅದು ಹೆಂಗ್ ತಗ್ಲಾಕೊಂಡ್ರಿ ಅಂತ ನನಗೆ ಗೊತ್ತೇ ಆಯ್ತಿಲ್ಲ. ನಂಗಂತೂ ಅದು ಹೆಂಗ್ ತಗ್ಲಾಕೊಂಡ್ರಿ, ನೀವ್ ಹೆಂಗ್ ಕುಡಿದ್ರಿ ಅಂತ ನಿನಗೆ ಗೊತ್ತಾಯ್ತಿಲ್ವಲ್ಲ. ಎಣ್ಣೆ ಕುಡಿತೀರಾ ನೀವು? ನಂಗೆ ಅರ್ಥನೇ ಆಯ್ತಿಲ್ಲಪ್ಪ. ನೀವು ಎಣ್ಣೆ ಕುಡಿತೀರಾ ಕುಡಿಯಲ್ಲ ಅಂತ ಹೇಳ್ಬಿಟ್ಟು. ಯವ್ವ ಅದು ಹೆಂಗೆ ಅಂತ ಅದು ಹೆಂಗೆ ಕುಡಿದ್ರಿ ಇವರು? ಆದರೂ ಅತ್ತೆ ತಾಗೆ ನೀವು ಮಂಗಳಾರತಿ ಮಾಡಿಸ್ಕೊಂತ ಇದ್ರೆ ಖುಷಿ 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 ಆಯ್ತದ ನನಗಂತೂ. ಏನೋ ಮಿಸ್ ಆಗಿ ಕುಡ್ದಿರೋ ಬೇಕಂತ ಕುಡ್ದಿರೋ. ಆದರೆ ಧರ್ಮದೇಟ್ ಮಾತ್ರ ಬೀಳದ್ ಬಿಡಲ್ಲ ಬಿಡು. ಅತ್ತೆಗೆ ಬಂದಿರೋ ಕೋಪಕ್ಕೆ ನೀವು ಪರ್ಕೆ ತಕೊಂಡು ಸರಿಯಾಗಿ ಬಾರಿಸ್ತಾರೆ ಅಂತ ಮಾತ್ರ ನನಗಂತೂ ಸೂಪರ್ ಆಗಿ ಗೊತ್ತು. ಸರಿ ಆಯ್ತು, ಕರ್ಕೊಂಬಿಟ್ಟು ಬರೋಣ ಇರು. ಓ ಪ್ರೇಮಕ್ಕ ಎದ್ ಬನ್ನಿ. ಅತ್ತೆ ನಿಮ್ಗೆ ಸನ್ಮಾನ ಮಾಡಕ್ಕೆ ಅಂತ ಬಿಟ್ಟು ಕರೀತಾವ್ರೆ. ಅದ್ ಏನು ಹೊಸಿ ನಿಮ್ ತಾಗೆ ಮನೆ ಇರಿ ಸೊಸೆ ಅಲ್ವಾ, ಅದಕ್ಕೆ ನಿಮ್ ತಾಗೋಸಿ ಪರ್ಸನಲ್ಲ ಏನೋ ಮಾತಾಡ್ಬೇಕಂತೆ. ಬನ್ನಿ ಅದೇನೋ ಮಾತಾಡ್ತಾರೆ, ಕೇಳಿಸ್ಕೊ ಬನ್ನಿ. ಪಾಪ ನೀವು ತಾನೇ ಏನ್ ಮಾಡಿದೆ ಕೇಳಿಸ್ಕೋಬೇಕಲ್ಲ. ಬನ್ನಿ. ಅಯ್ಯೋ ಕಿತ್ತೋದ್ ಬೇವಸಿಲ್ಲ ಲೇ ಪ್ರೇಮಿ. ನಿಂಗೇನ ಮಾನ ಮರುವಾದಿ ಶೂಡು ಶರತ್ ಅನ್ನೋದು ಏನಾರ ವಸ್ತಿನ ಐತೇನೆ. ಮನೆಗೆ ಏನಿಯ ದೊಡ್ಡ ಸೊಸೆ ಆಗಿದ್ಕೊಂಡು ನೀನು ಹೆಂಗಿರ್ಬೇಕು ಲೇ? ನೋಡು ಮರುವಾದಿನ ಕೇಳ್ತಾ ಇದೀನಿ. ಬೇವರ್ಸಿಗಳ ಇಬ್ರುನುವೆ ಯಾಕೆ ಕುಡ್ಕೊಂಬಿಟ್ಟು ಬಂದ್ರಿ? ಎಲ್ಲೋ ಕುಡ್ಕೊಂಬಿಟ್ಟು ಬಂದ್ರಿ ಹೇಳ್ರಿ. ಅತ್ತೆ ನಾವು ಕುಡ್ಕೊಂಬಿಟ್ಟು ಬಂದ್ವಿ ಅಂದ್ರೆ ಅತ್ತೆ ಇಲ್ಲ ಕಣತ್ತೆ, ನಮ್ಗೇನು ಗೊತ್ತಿಲ್ಲ ಕಣತ್ತೆ. ಅದು ಕುಡಿಯೋದು ಅತ್ತೆ ನಮ್ಗೆ ಗೊತ್ತಿಲ್ಲ ಕಣತ್ತೆ. ಅಯ್ಯೋ ಕಿತ್ತೋದ್ ಬಡ್ಡಿಗಳ. ಅತ್ತೆ ನಾವು ಬೇಕಂತ ಮಾಡಿಲ್ಲ ಕಣತ್ತೆ, ಎಲ್ಲ ಮಿಸ್ಟೇಕ್ ಆಗೈತತ್ತೆ. ಬೇಕಂತ ಕುಡ್ದಿಲ್ಲ ಕಣತ್ತೆ ನಾನು. ಸಾಕ್ ಮುಚ್ಚ್ ಬಾಯ್ನ ಬೇವರ್ಸಿ. ಈಚೆ ಕಡೆ ಎಲ್ಲ ಹೋಗ್ಬಿಟ್ಟು ಆಗೇನಿಯ ನಮ್ಮ ಮಾನ ಮರುವದಿನೆಲ್ಲ ಬೀದಿನಾಗ ಹರಾಜ್ ಹಾಕ್ಬಿಟ್ಟು 10 ಪೈಸೆ ಬೆಲೆ ಇಲ್ದಿದಂಗೆ ಮಾಡ್ಬಿಟ್ಟು ಇವಾಗ ಬಂದು ಏನು ಗೊತ್ತಾಗಿಲ್ಲ ಅಂತ ಹೇಳ್ತೀಯೇನೆ ಮೊಳ್ಳಿ. ಮನೆ ಮಾನ ಮರುವದಿನೆಲ್ಲನೂ 3 ನಿಮಿಷಕ್ಕೆ ಹಾಳು ಮಾಡ್ಬಿಟ್ರಲ್ಲ ಇಬ್ರುನುವೆ. ಕುಡಿದ್ಬಿಟ್ಟು ಬೀದಿನ ನಿಂತ್ಕೊಂಡು ತೂರಾಡೋದು ಬೇರೆ ನಿನಗೆ ಕೇಡು ನಿನ್ಗೆ. ತೂರಾಡ್ಕೊಂಡು ಹಾಡುಗಳು ಬೇರೆ ಹೇಳ್ಕೊಂಡು ಅಯ್ಯೋ ಕಿತ್ತೋದು ಬೇವರ್ಸಿ. ಅತ್ತೆ ನಾನು ಮಾಡಿಲ್ಲ ಅತ್ತೆ, ನಾನು ಶಾಂತ ಪಾಪಂ ತರ ಅತ್ತೆ, ನಾನು ಕುಡಿಯಲ್ಲ ಅತ್ತೆ. ಹೇಳ್ರೆ ಯಾವತ್ತಿಂದ ಕಲ್ತಿದ್ದೀರಾ ಈ ಕಂತ್ರಿ ಕೆಲ್ಸವ? ಎಷ್ಟ್ ದಿನದಿಂದ ಕುಡಿತಿದ್ದೀರಾ? ನನ್ನ ಮನೆಗೆ ಇಲ್ದಿದ್ದಾಗೆಲ್ಲನೂ ಕುಡಿಯಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ರಾ ಏನು? ಅಯ್ಯೋ ಅಕ್ಕ ನೀವ್ ಯಾಕೆ ಈ ತರ ಮಾಡಿದ್ರಿ? ಮನೆ ಮಾನ ಮರ್ವಾದಿ ಪ್ರಶ್ನೆ ಅಲ್ವಾ? ಅತ್ತೆ ಎಲ್ಲ ನಿಮ್ ಮ್ಯಾಲ ಎಷ್ಟು ನಂಬಿಕೆ ಇಕ್ಕವ್ರೆ. ಅತ್ತೆ ಅಂತೂನ್ವೆ ನನಗಿನ ಶಾನೆ ನಿಮ್ಮ್ಯಾರೇನಿಯ ನಂಬಿಕೆ ಇಕ್ಕಿರೋದು. ನೀವು ಮರ್ಯಾದಸ್ಥರು ಕುಟುಂಬದಿಂದ ಬಂದಿದ್ದೀರಾ. ಹಂಗೆ ಹಿಂಗೆ ಅಂತ ಅತ್ತೆ ಎಷ್ಟೆಲ್ಲ ಹೇಳಿ ಕೊಂಡಾಡ್ತಿರ್ತಾರೆ. ನೀವು ನೋಡ್ರಿ ಈ ತರ ಅತ್ತೆ ಇಲ್ದಿದ್ದಾಗ ಕುಡ್ಕೊಂಡು ಕುಂತ್ಕತ್ತಿರಲ್ಲ. ಛೇ ನನಗಂತೂ ಬೇಜಾರಾಯ್ತದಪ್ಪ. ನಾವಿಷ್ಟೆಲ್ಲ ಮಾಡಿದ್ರೂ ಒಂದಿನಕ್ಕೂ ನಾವಂತೂ ಕುಡಿಯೋದಾಗ್ಲಿ ಮಾಡೋದಾಗ್ಲಿ ನಾವಂತೂ ಮಾಡಿಲ್ಲ. ನಿಮಗೆಲ್ಲ ಕುಡಿಯೋದು ನೋಡಿದ್ರೆ ನಿಜವಾಗೂ ಶಾನೆ ಅಂದ್ರೆ ಶಾನೇ ಬೇಜಾರಾಯ್ತದೆ ನಂಗಂತೂ. ಛೇ ಅತ್ತೆ ಮರ್ಯಾದಿನ ಹಿಂಗ್ ಕಳಿಬಾರ್ದಾಗಿತ್ತು ನೀವಂತೂ ಪಾಪ. ಅತ್ತೆ ತಿರ್ವಾಕೊಂಡ್ರೆ ಏಟಾಯ್ತದೆ ಕಣತ್ತೆ. ಯವ್ವ ನೈತೈತೆ ಕಣತ್ತೆ. ಅತ್ತೆ ಬೇಕಂತ ಮಾಡ್ಲಿಲ್ಲ ಅತ್ತೆ. ಅತ್ತೆ ನಮಗ್ ಗೊತ್ತಿಲ್ಲ ಕಣತ್ತೆ, ಹೆಂಗ್ ಕುಡಿದ್ವಿ ಅಂತಾನೆ ಗೊತ್ತಿಲ್ಲ ಕಣತ್ತೆ. ಅತ್ತೆ 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 ಅತ್ತೆ
ಅತ್ತೆ, ಬೇಕಂತ ನನಗೆ ಗೊತ್ತಿಲ್ದಿದಂಗೆ ಕುಡ್ದಿರೋದು ಅತ್ತೆ. ನಾನು ಬೇಕು ಅಂತ ಮಾಡಿಲ್ಲ ಅತ್ತೆ, ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ. ನಾವು ಬೇಕಂತ ಹಿಂಗೆಲ್ಲ ಮಾಡಿಲ್ಲ ಕಣತ್ತೆ, ದೇವ್ರಣೆ ಬೇಕಂತ ಮಾಡಿಲ್ಲ. ಏನೋ ಮಿಸ್ಟೇಕ್ ಆಗೋಗ್ಬಿಟ್ಟೈತೆ ಕಣತ್ತೆ, ಇನ್ನೊಂದು ಕಿತ್ತ ಹಿಂಗೆ ಮಾಡೋಕ್ಕಿಲ್ಲ ಕಣತ್ತೆ. ನಮ್ಮ ತಾಯಣೆಗೂ ತೆಪ್ಪಾಯ್ತು ಕಣತ್ತೆ. ಅತ್ತೆ ನಾವು ಕುಡ್ದಿದ್ದೀವಿ ಅನ್ನೋದು ನನಗೆ ಗೊತ್ತೇ ಆಯ್ತಿಲ್ಲ ಕಣತ್ತೆ. ನಾವು ಕುಡಿದ್ವಾ ಇಲ್ವಾ ಅಂತನೂ ಗೊತ್ತಾಯ್ತಿಲ್ಲ ಕಣತ್ತೆ. ಅತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ, ಕ್ಷಮಿಸ್ಬಿಡಿ. ಇನ್ನೊಂದು ಕಿತ್ತ ಹಿಂಗೆ ಮಾಡೋಕ್ಕಿಲ್ಲ. ಸಾಕ್ ಮುಚ್ಚು ಮನಿಯಾಳಿ ಬೇವಸ್ತಿಗಳ. ನಿಮ್ಗೆ ತಿನ್ ನೆಣ ಆಗೈತ್ ಮನಿಯಾಗಿ ಇನ್ನೇನ್ ಮಾಡ್ತೀರಾ? ಲೇ ಪ್ರೇಮಿ, ಎಷ್ಟು ಅಂತ ಮನೆ ಮಾನ ಮರ್ವದಿ ಕಳಿಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೀಯ ನೀನು? ಏನು ಹೊಸಿ ಮಾನ ಮರ್ವದಿ ಕಳ್ದಿದ್ಯಾ? ಅಲ್ಲಿ ನೋಡ್ರೆ ಪಾರಕ್ಕನ ಹತ್ರ ಸಾಲ ಮಾಡ್ಬಿಟ್ಟು ಮರ್ವದಿ ಕಳ್ದೆ. ಈ ಕುಡಿಯೋದಲ್ದೆ ಊರೆಲ್ಲ ತೂರಾಡ್ಬಿಟ್ಟು ಊರಾಗೆಲ್ಲ ನನ್ನ ಮಾನ ಮರ್ವದಿ ಕಳ್ದಿದ್ಯಾ. ಊರ್ ಜನ ಎಲ್ಲಾನು ಆಡ್ಕೊಂಡು ನಗ್ತಾವ್ರೆ ನಮ್ಮನ್ನ ನೋಡ್ಬಿಟ್ಟು. ಇವ್ರ ಸಂಸಾರ ನೋಡಿ ಹೆಂಗ್ ಬೀದಿಗೆ ಬಂತು ಅಂತ ಹೇಳ್ಬಿಟ್ಟು. ನಿಮ್ಗೇನ್ ಬಂದಿರೋದು ದೊಡ್ಡ ಪತ್ತು ದೊಡ್ಡ ರೋಗ ನಿಮ್ಗೆ? ಹಳೆ ಬೇವಸ್ತಿಗಳ ನಿಮ್ಗೆ ಮೆಟ್ ತಗೊಂಡು ಹೊಡೆದು ಬಿಡ್ಬೇಕು. ನಿಮ್ಗೆ ಬೀದಿನಾಗೆ ಮೆಟ್ ತಗೊಂಡು ಹೊಡಿಬೇಕಿತ್ತು ನಿಮ್ಗೆ. ನಾನು ಮರ್ತ್ಬಿಟ್ಟು ಬಂದ್ಬಿಟ್ಟೆ ತಕ. ನಾನು ನಿಮ್ಮಂತವ್ರನ್ನ ನಾನು ನೋಡೇನೇ ಇಲ್ಲ, ನಿಮ್ಮಂತ ಬೇವಸ್ತಿಗಳನ್ನ ನಾನು. ನೋಡು, ನಮ್ಮ ಮನೆಯಾಗೆ ಇಬ್ರು ಇರಬೇಡಿ. ಹಿಂಗೆಲ್ಲ ಮಾನ ಮರ್ವದಿ ಕಳಿತೀರ ಅಂದ್ಮೇಲೆ ನಮ್ಮ ಮನೆಯಾಗಿರಕ್ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ. ಹೊಂಟ್ಬಿಡಿ ಮೊದ್ಲು. ಈಗಲೇ ಹೇಳ್ತಾ ಇದ್ದೀನಿ, ಎತ್ಕೊಂಡು ಒಯ್ತಿರ್ಬೇಕು ಅಷ್ಟೇ. ನೀನಿಯ ನಿಮ್ಮ ಬಟ್ಟೆಗಳನ್ನ ಎತ್ಕೊಂಡು ತವ್ರ ಮನೆಗೆ ಹೋಗಿ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿ, ಅಮ್ಮ ಅತ್ತೆ ಯಾಕೆ ಮನೆ ಬಿಟ್ಬಿಟ್ಟು ಕಳ್ಸಿದ್ರು ಅಂತ ಕೇಳ್ತಾರಲ್ಲ, ಅವಾಗ ಹೇಳಿ, ಅಮ್ಮ ಹಿಂಗ್ ಕುಡಿದ್ಬಿಟ್ಟು ತುರಾಡ್ತಿದ್ವಿ, ಅದಕ್ಕೆ ನೀನ ಮತ್ತೆ ನೀವು ಹೋಗಮ್ಮ ಮನೆಗೆ ಅಂತ ಕಳ್ಸಿದ್ಲು ಅಂತ ಹೇಳಿ. ನಿಮ್ಮ ಅಮ್ಮವ್ರು ಅವಾಗ ಒಪ್ಕೊಂಡ್ರೆ ಅವಾಗ ನಾನು ಕರ್ಕತೀನಿ. ನಿಮ್ಮ ಅಮ್ಮವ್ರು ಬಂದು ಮಾತಾಡ್ಲಿ, ಅವಾಗ ಕರ್ಕತೀನಿ. ನಡೀರಿ, ಮನೆ ಬಿಟ್ಬಿಟ್ಟು ನಡೀರಿ. ನಮ್ಮ ಮನೆಯಾಗ ಒಂದು ಕ್ಷಣ ಇರ್ಕುಡ್ದು. ಯಾವ ಬೇವರ್ಸಿಗಳು ನಿನ್ಗೇನೆ ಬಂದಿರೋದು. ಬತ್ತ ರಾಯ್ ಇರ್ಕುದ್ರೆ ಕತ್ತೆ ಆಯ್ತಂತೆ. ಲೇ ರಾಧಾ, ಏನ್ ಬಂದಿರೋದು ನಿನ್ಗೆ? ಹೊಸ ವರ್ಷಕ್ಕೆ ಹೊರಗಡೆ ಹೋದ್ರೆ ನೀ ಮಾನ ಮರುವದಿ ಪ್ರಶ್ನೆ ಕಾಣತ್ತೆ. ನಾನು ಮನೆಗೆ ಮನಿ ಕತ್ತೀನಿ ಅಂತ ಹೇಳ್ಬಿಟ್ಟು ಮನೆ ಗುಡುಮ್ ಅಂತ ತಿಂದು ಮನಿ ಕತ್ತೀನಿ ಅಂತ ಮನಿ ಕೊಂಡು ಈಗ ನೋಡು ಅದೇನೋ ಅಂತಾರಲ್ಲ, ಅವ್ನು ಯಾರು ಒಳಗೆ ಮಾಡ್ತಿದ್ನಂತೆ ನಂಗೆ ಮಾಡ್ತಿದ್ದಲ್ಲ ನೀನು. ಲೋ ಅಪ್ಪ, ನಿನ್ಗೆ ಏನ್ ತಗೊಂಡು ಹಾಕಿದ್ರೆ ನೀನ್ಯಾ ಬುದ್ಧಿ ಬರ್ತದೆ ಹೇಳು. ನೋಡು, ಈಗಲೇ ಹೇಳ್ತಾ ಇವ್ನಿ, 3 ವಾದಿನಾಗ ಇಬ್ರು ಬಟ್ಟೆ ಬ್ಯಾಗ್ಗಳು ಎತ್ಕೊಂಡು ನಿಮಗೆ ತುಂಬ್ಕೊಂಡು ನಿಮ್ಮ ಮನೆಗೆ ಹೋದ್ರೆ ಸಂದ. ಇಲ್ವೋ ಒಂದು ಗತಿ ಕಾಣಿಸ್ತೀನಿ ನಾನು. ಸಾಕು ಕಳೆದಿರೋದು ಮರುವಾದಿ ಎಲ್ಲನೂ. ಇವತ್ತು ಹಿಂಗೆ ಕಳೆದಿರ ನಾಳೆಗೆ ಇನ್ನೂ ಜೋರಾಗಿ ಕಳಿತೀರ ಮರುವಾದಿನ. ಬೇಕಿಲ್ಲ ನಂಗೆ, ನಡೀರಿ. ಅತ್ತೆ ಪ್ಲೀಸ್ ಅತ್ತೆ ಊರಿಗೆ ಹೋದ್ರೆ ಮರುವಾದಿ ಇರಕ್ಕಿಲ್ಲ ಕಣತ್ತೆ. ಪ್ಲೀಸ್ ಅತ್ತೆ, ಊರಾಗೆಲ್ಲ ಆಡಾಡ್ಕೊಂಡು ಹೋಗ್ಬಿಡ್ತಾರೆ ಕಣತ್ತೆ. ನಮ್ಮನ್ನು ನೋಡ್ಬಿಟ್ಟು ಗಂಡನ್ ಬಿಟ್ಬಿಟ್ಟು ಬಂದವ್ರಿಂತ. ಅತ್ತೆ ನಾವು ಏನು ತಪ್ಪು ಮಾಡಿದೀವಿ ಹೊರತಾಗ ಹೋಗ್ಬಿಟ್ಟು ಸಮಯಕ್ಕೆ ಹೇಳ್ತೀವಿ ಕಣತ್ತೆ. ಹೋಗ್ಬಿಟ್ಟು ತಪ್ಪಾಯ್ತು ಅಂತ ನಾವೇ ಸಮಯ ಕೇಳ್ಕೊಂಬಿಟ್ಟು ಬರ್ತೀವಿ ಕಣತ್ತೆ. ಪ್ಲೀಸ್ ಅತ್ತೆ ಕಳಿಸ್ಬೇಡಿ ಕಣತ್ತೆ. ಇದೇ ಫಸ್ಟು, ಇದೇ ಲಾಸ್ಟು. ಇನ್ನೊಂದು ಕಿತ ಏನಾರ ನಾವು ಇಂಥ ಕೆಲಸ ಮಾಡಿದ್ರೆ ಅವಾಗ ಬೇಕಾದ್ರೆ ಕಳಿಸಿ ಅತ್ತೆ. ಇನ್ನೊಂದು ಕಿತ ಇಂಥವೆಲ್ಲ ಮಾಡೋಕ್ಕಿಲ್ಲ ಕಣತ್ತೆ. ಪ್ಲೀಸ್ ಅತ್ತೆ ಕಳಿಸ್ಬೇಡಿ ಅತ್ತೆ. ಮನ್ಗೋಗಕ್ಕಾಗಲ್ಲ ಕಣತ್ತೆ. ನಮ್ಮ ಅಮ್ಮನೂ ಇಲ್ಲೇ ಐತಲತ್ತೆ. ನಮ್ಮ ಅಮ್ಮಂತಾಗ ಮಾತಾಡ್ತೀನಿ ಅತ್ತೆ, ಸರಿನಾ? ಅತ್ತೆ ನಮ್ಮ ಅಮ್ಮಂಗೆ ಗೊತ್ತಾದ್ರೆ ನಮ್ಮ ಅಮ್ಮನೂ ಬಡ್ದಾಗ್ತದೆ ಕಣತ್ತೆ. ಬೇಕಂತ ಮಾಡಿಲ್ವಲ್ಲ ಅತ್ತೆ. ಪ್ಲೀಸ್ ಇದೊಂದು ಕಿತ ಬಿಟ್ಬಿಡಿ ಅತ್ತೆ. ಇದೊಂದೇ ಒಂದು ಕಿತ. ಆದ್ರೂ ಏನೇ ಹೇಳ್ರಕ್ಕ ನೀವು. ನಾನು ಈಚೆ ಕಡೆಗೆ ಹೋಗ್ಬಿಟ್ಟು ಪಾರ್ಟಿ ಮಾಡ್ಕೊಂಬಿಟ್ಟು ಬಂದ್ರೂ ಕುಡಿಲಿಲ್ಲ. ಆದ್ರೆ ನೀವು ಛೇ ಅತ್ತೆ ಮಾನ ಮರುವದಿ ಕಳಿಯಕ್ಕೆ ಅಂತ ಹೇಳ್ಬಿಟ್ಟು ಇಂಥ ಕೆಲಸ ಮಾಡಬಾರ್ದಾಗಿತ್ತು ನೀವು. ಅತ್ತೆ ಅತ್ತೆ ಇಂಥ ಕೆಲಸ ಮಾಡಬಾರ್ದಾಗಿತ್ತು ಕಣತ್ತೆ. ಇವರು ನನಗಂತೂ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಯ್ತೈತೆ ಕಣತ್ತೆ ನನಗೆ. ನಿಮ್ಮ ಅಮ್ಮಗಳು ಬಂದು ಮಾತಾಡ್ಲಿ, ನಿಮ್ಮ ಅಮ್ಮಗಳನ್ನೇ ಕರೆಸ್ರಿ. ಇಲ್ಲಿ ಬಂದು ಮಾತಾಡೋಗ್ಲಿ. ಅಲ್ಲಿ ಗಂಟ ಬಿದ್ದಿರ್ಬೇಕು, ಮುಚ್ಕೊಂಡು ಬಾಯಿ ಮುಚ್ಕೊಂಡು ಮಿಕ್ಕೊಂಡು ಬಿದ್ದಿರ್ಬೇಕು. ನಿಮ್ಮ ಗಂಟಗಳು ಬರ್ಲಿರು, ಮಂಗಳಾರತಿ ಮಾಡಿಸ್ತೀನಿ. ಏನು ಅನ್ಕೊಂಡ್ಬಿಟ್ಟಿದ್ದೀರಾ? ನನ್ನ ಮ್ಯಾಲೆ ಭಯ ಇಲ್ದಿದ್ದಂಗೆ ಆಗ್ಬಿಟ್ಟೈತೆ ನಿಮಗೆ. ಏನು ಹೇಳ್ದಂಗೆ ಕೇಳ್ಕೊಂಡಂಗೆಲ್ಲ ಸುಮ್ಮನೆ ಇತ್ತಾಳೆ. ನಮ್ಮ ಅತ್ತೆ ಏನು ಅನ್ಕೊಳಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮನ ಫೋನ್ ಮಾಡ್ಬಿಟ್ಟು ಕರೀರಿ ಇಬ್ರು ಇಲ್ಲಿಗೆ ಬರಲಿ. ಮತ್ತೆ ನಿಮ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಕರೀರಿ, ಬಂದ್ಬಿಟ್ಟು ಹಿಂಗೆ ಮಾಡೋರೆ ಅಂತ ಹೇಳ್ತೀನಿ. ಅದು ಏನು ಮಾಡ್ತಾರೋ ನಾನು ಆಮೇಕಿಂದ ನೋಡ್ತೀನಿ ನಿಮಗೆ. ಆ ಚಿಕ್ಕ ಸೊಸೆ ನೋಡು, ಆ ಚಿಕ್ಕ ಸೊಸೆ ಮುಂದೆ ಮುರುವಾದಿ ಕಳ್ಕೊಂಡ್ರಲ್ಲ. ನಿಮ್ಗಿನ 7 ಚಿಕ್ಕೋಳವಳು ನೋಡು, ಎಷ್ಟು ನೀಟಾಗೆ ಅತ್ತೆ ಅನ್ಕೊಂಡು ಮುರುವಾದಿನ ಹೆಂಗೆ ಓಡಾಡ್ಕೊಂಡು ಇತ್ತಾಳೆ. ನಿಮ್ಗೇನು ರಮ್ಮಿ ಬಂದಿರೋದು? ನಿಮ್ಗೆ ದೊಡ್ಡ ಪತ್ತು ನಿಮಗೆ. ಇಂಥ ದರಿದ್ರದ ಕೆಲಸ ಮಾಡ್ಕೊಂಡು ಓಡ್ತಿರೋ ನೀವು. ಕರೀರಿ ನಿಮ್ಮ ಅಮ್ಮನ್ನ ನಿಮ್ಮ ಅಪ್ಪನ ಎಲ್ಲ ಕರೆಸ್ರಿ ನ್ಯಾಯವಾಗ್ಲಿ. ಇನ್ನು ಹಿಂಗೆ ಮರುವಾದಿ ಕಳೀತಾ ಇದ್ರೆ ನನ್ನ ಮನೆ ಮಾನ ಮರುವಾದಿ ಎಲ್ಲ ಓದ್ತಿದ್ರು ಸುಮ್ಮನೆ ಕುಂತ್ಕೊಳ್ಳೋಂತೇಳಲ್ಲ ಈ ಜಯ್ಯಕ್ಕ, ಸರಿನೇ? ಅಯ್ಯಯ್ಯೋ, ನಿಮ್ಮನ್ನು ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ. ಅಯ್ಯೋ ಪಾಪ, ಅತ್ತೆ ಕೊನೆಗೂ ಪರ್ಕೇಡ್ ತಿಂದ್ಬಿಟ್ರಲ್ಲ ಪ್ರೇಮಿ. ಯಾಕೆ ತಿಂದೆ ಅಂತ ನನಗೆ ಗೊತ್ತಿಲ್ಲ. ನೀವೆಲ್ಲ ತಿನ್ನ ಅಂತಾರೆ ಅಲ್ಲ ಒದೇನ, ಆದರೂ ತಿಂದಿದ್ದೀರಾ ಅಂದರೆ ಏನೋ ಮಿಸ್ ಹೊಡಿತೈತೆ. ಆದರೂ ಪರವಾಗಿಲ್ಲ ಬಿಡು, ಸರಿಯಾಗಿ ತಿಂದ್ರಿ ಅಲ್ವಾ? ಏಟ್ನ ನೋವಾಯ್ತಾಯ್ತಾ? ಲೇ ಪದ್ದಿ, ಇದ್ರಾಗ ನೀನು ನಿನ್ನ ಕೈ ವಡ ಇಲ್ಲ ತಾನೇ? ನೀನೇನಾರ ಮಾಡಿಲ್ಲ ತಾನೇ? ಯವ್ವ ಯಾಕೆ? ನಾನ್ ತಂದ್ಬಿಟ್ಟು ಜ್ಯೂಸ್ ಕೊಟ್ನ? ನಾನ್ ತಂದ್ಬಿಟ್ಟು ನಿಮ್ಗೆ ಏನಾದ್ರು ನೀರು ಕೊಟ್ನ ಇಲ್ಲ ಕಾಫಿ ಕೊಟ್ನ? ನಾನೇನಾದ್ರೂ ನಾನೇನು ಕೊಟ್ಟಿಲ್ಲ, ನಾನೇನು ಮಾಡಿಲ್ಲ. ಗೊತ್ತು ತಾನೆ ನಿಮ್ಗೂ? ಇಷ್ಟೆಲ್ಲ ಗೊತ್ತಿದ್ದು ನನ್ನ ಮೇಲೆ ಯಾಕೆ ಎತ್ತಾಕ್ತಿದ್ದೀರಾ? ಗೊತ್ತು ಬಿಡಿ. ಚಪ್ಪಲ ನಿಮ್ಗೂ ಕುಡಿಯೋ ಚಪ್ಪಲ ಕುಡಿದ್ಬಿಟ್ಟಿದ್ದೀರಾ. ಈಗ ಬಂದು ನನ್ನ ಮುಂದೆ ಕುಡಿಯಲ್ವೇನೋ ಕುಡ್ಕಿ ಅಲ್ವೇನೋ ನಂಗೆ ಬಿಲ್ಡಪ್ ತಗೋತಾ ಇದ್ದೀರಾ ಅಲ್ವಾ? ನಮಗೆ ಗೊತ್ತಿರೋದನ್ನೇ.
ಆದ್ರೂ ಅತ್ತೆ ಪರ್ಕೆ ಹೊಡಿಬೇಕಾದ್ರೆ ಒಂದು ವಿಡಿಯೋನಾರ ಮಾಡ್ಕೋಬೇಕಿತ್ತು. ಅಯ್ಯೋ ಒಳಗೆ ಖುಷಿ ಆಗೋದು. ಸರಿ ಆಯ್ತು ಅಪ್ಪ, ಅತ್ತೆ ಕಾಲೊತ್ತಿ ಅತ್ತೆ ಸೇವೆ ಮಾಡ್ಬೇಕು ನಾನು. ಹೋಯ್ತೀನಿ. ಲೇ ಎಣ್ಣೆನ ಅವಳದ್ರಾಕ್ ಹಾಕಿದ್ರೆ ನೀನ್ ಯಾಕೆ ನಂದ್ರಾಕ್ ಹಾಕಿದ್ದೆ ಎಣ್ಣೆನ? ಅಕ್ಕ ನಾನೆಲ್ಲಿ ನಿಂದ್ರಾಕ್ ಹಾಕಿದ್ದೆ? ನಾನು ಕುಡ್ದಿದ್ನಲ್ಲ, ನೀನ್ ನಂದ್ರಕ್ಕೆನಾರ ಹಾಕಿದ್ದ? ನಾನೆಲ್ಲಿ ಅಡ್ಗೆ ಮನೆಗೆ ಬಂದೆ? ಜ್ಯೂಸ್ ತಂದು ಕೊಟ್ಟೋಳು ನೀನೆ, ಪೊದ್ದಿಗೂ ನನಗೂ ನಿನಗೂ ಎಲ್ಲ ಜ್ಯೂಸ್ ತಂದು ಕೊಟ್ಟೋಳು ನೀನೇ ಎಣ್ಣೆಯ. ಮತ್ತೆ ಎಣ್ಣೆ ಹೆಂಗೆ ನಮ್ಮದ್ರಾಗೂ ನಿಂದ್ರಾಗೂ ಬಾಟ್ಲಿಗೆ ಇಬ್ರು ಲೋಡ್ದಾಗ ಅದು ಹೆಂಗೆ ಮಿಕ್ಸ್ ಆಗಕ್ಕೆ ಸಾಧ್ಯ? ನೀನೇನಾರ ಎರಡಕ್ಕೂ ಮಿಕ್ಸ್ ಹೊಡೆದ್ಬಿಟ್ಟು ಕೊಟ್ಬಿಟ್ಟ ಏನು? ಅಕ್ಕ ಮಿಕ್ಸ್ ಹೊಡೆದು ಕೊಟ್ಟಿದ್ದೆ, ನಾನು ಪೊದ್ದಿಗೊಂದು ನಿನಗೊಂದು ಕೊಡ್ತಾ ಇದ್ದೆ. ನಾನು ಕುಡಿದ್ಬಿಟ್ಟು ನಾನು ಅತ್ತೆ ತಾಗ ಮಾನ ಮರೋದಿ ಕಳ್ಕೊತಾ ಇದ್ನ. ನೀವೇ ಹೇಳಿ. ಅಲ್ಲ ಸ್ಮೆಲ್ಲು ಬರಲಿಲ್ಲ, ಏನೂ ಬರಲಿಲ್ಲ, ಇಬ್ರು ಕುಡಿದ್ಬಿಟ್ಟಿದೀವಿ ಅಂದರೆ ಏನಾಯ್ತು? ನನಗೆ ಯಾಕೋ ಈ ಪೊದ್ದಿ ಮ್ಯಾಲೇ ಅನುಮಾನ ಬತ್ತೈತೆ. ಈ ಪೊದ್ದಿನೇ ಏನೋ ಮಾಡಿರ್ತಾಳೆ ಅಂತ ಅನ್ನಿಸ್ತದೆ ನನಗೇನು. ನಿಮ್ಗೆ ಅನ್ನಿಸ್ತಿಲ್ವಾ ಈ ಪೊದ್ದಿನೇ ಏನೋ ಮಾಡವಳೆ ಅಂತ ಹೇಳ್ಬಿಟ್ಟು? ಈ ಪೊದ್ದಿ ಮಾಡಿದ್ಲಾ? ಪೊದ್ದಿ ಜ್ಯೂಸ್ ಕೊಡ್ಲಿಲ್ವಲ್ಲ ನಮಗೆ? ನೀನೇ ತಾನೇ ತಂದು ಕೊಟ್ಟಿದ್ದು, ಕುಡಿದಿದ್ದು ನಾವೇ. ಎಣ್ಣೆ ತಂದು ಕೊಟ್ಟಿದ್ದು ನಾನೇ, ಜ್ಯೂಸ್ ತಗೊಬಿಟ್ಟು ಬಂದು ಕೊಟ್ಟಿದ್ದು ನೀನು. ಹಂಗೆಲ್ಲ ಆದಮೇಲೆ ಅದು ಹೆಂಗೆ ಸಾಧ್ಯ? ಪೊದ್ದಿ ಹೆಂಗೆ ಮಿಕ್ಸ್ ಮಾಡೋಕ್ಕಾಯ್ತದೆ? ಲೋಟ ತಂದು ಕೊಟ್ಟಿದ್ದು ನೀನೇ, ಅವಳು ಕುಡಿತಿರ್ಬೇಕಾದ್ರೆ ನೋಡಿದ್ದು ನಾನೇ. ಮತ್ತೆ ಹಿಂಗೆಲ್ಲ ಹೆಂಗಾಯ್ತು? ಸರಿ, ನೀನು ಅವಳಿಗೆ ಎಣ್ಣೆ ಹಾಕ್ಕೊಟ್ಟಿದ್ದೆ ತಾನೇ, ನಿಜ ಹೇಳು. ಹೂ ಕಣಕ್ಕ. ಮತ್ತು ನೀನು ಎಣ್ಣೆ ಹಾಕ್ಕೊಟ್ಟಿರ್ಬೇಕಾರೆ ಅವಳು ಗೊಟ್ಟ 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 ಕುಡಿದ್ಬಿಟ್ಟು ಅವಳು ನಮ್ಮಂಗೆ ತೂರಾಡ್ಬೇಕಿತ್ತಲ್ಲ. ಮತ್ತು ಅವಳು ಯಾಕೆ ತೂರಾಡಲಿಲ್ಲ? ನಾವಿಬ್ರು ಮಾತ್ರ ಯಾಕೆ ತೂರಾಡ್ಬಿಟ್ವಿ ಅಲ್ವಾ? ನಿಜನೇ, ಹೆಂಗ್ ಸಾಧ್ಯ? ನಂಗಂತೂ ಗೊತ್ತಾಯ್ತಿಲ್ವಲ್ಲ. ಇದೆಲ್ಲ ಹೆಂಗ್ ಆಯ್ತೈತೆ ಅಂತಲೇ ಗೊತ್ತಾಯ್ತಿಲ್ವಲ್ಲ ನನಗೆ. ಏನೋ ಮಿಸ್ ಹೊಡಿತೈತೆ, ಎಲ್ಲಿ ಹೊಡಿತೈತೆ ಅಂತಲೇ ಗೊತ್ತಾಯ್ತಿಲ್ಲ. ಎಣ್ಣೆ ಬಾಟ್ಲಾಗ ಎಣ್ಣೆ ಏನಾಯ್ತು? ಯಾರು ಕುಡಿಸಿದ್ರು ನಮಗೆ? ಈ ಪೊದ್ದಿಯನ್ನ ಬ್ಯಾರೆದಕ್ಕೆ ನಾನು ಹಾಕ್ಬಿಟ್ಟು ಕುಡಿಸೋಳೆ ಅಂದರೆ ಅಡುಗೆ ಮನೆಗೆ ಬರಲ್ಲ ಅವಳು. ನಾವೇ ಅಡುಗೆ ಮನೆಯಾಗಿದ್ದಿದ್ದು, ಅವಳು ಅಡುಗೆ ಮನೆಗೆ ಹೋಗಿದ್ದು ನೋಡಲಿಲ್ಲ. ಅಕ್ಕ ನಾನು ನಿನ್ನು ಇಬ್ರು ಮನೆಯಿಂದ ಈಚೆ ಕಡೆಗೆ ಕಳಿಸ್ಬಿಡ್ಬೇಕು ಅಂತ ಏನೋ ಮಸ್ಲತ್ತು ಪ್ಲಾನ್ ಮಾಡ್ತಾವಳೆ. ನಾವು ತಗ್ಲಕ್ಕಬಾರ್ದು. ಅತ್ತೆ ನೋಡಿ ಇವಾಗ ನಮ್ಮ ಅಮ್ಮಗಳನ್ನ ಕರ್ಸಕ್ಕೆ ಹೇಳೈತೆ. ನಾಳೆಗೆ ಇನ್ನೊಂದು ಏನಾರ ಒಂದು ಗತಿ ಆಯ್ತದೆ. ಇನ್ಮೇಲೆ ಹುಷಾರಾಗಿರ್ಬೇಕು. ಒಂದು ತೆಪ್ಪು ಮಾಡಿದ್ರು ಮನೆಯಿಂದ ಈಚೆ ಕಡೆ ಇರ್ತೀವಿ ಅಷ್ಟೇನೇನಿಯ. ಆಗಲೇ ಒಂದು ತೆಪ್ಪು ಮಾಡ್ಬಿಟ್ಟಿದ್ದೀನಿ ಕಣಮ್ಮಿ. ರಾಧಾ ಭದ್ರಮ್ಮ ಅವಳಲ್ಲ, ಆ ಭದ್ರಮ್ಮನ ಕುರಿಯ ನಮ್ಮ ಅಮ್ಮ ಎರಡು ಕದ್ಬಿಟ್ಟೈತೆ. ಈಗ ನಮ್ಮ ಅಮ್ಮನ ಕತೆ ಏನೋ ನನ್ನ ಕತೆ ಏನೋ. ಮತ್ತೆ ಅತ್ತೆ ತಗ ವಿಷಯ ಬಂದರೆ ಅತ್ತೆ ನನ್ನ ಫುಟ್ಬಾಲ್ ಒದ್ದಂಗೆ ಒದ್ಬಿಡ್ತದಲ್ಲಮ್ಮಿ. ಅಯ್ಯೋ ಅಕ್ಕ ಭದ್ರಮ್ಮನ, ಅಯ್ಯೋ ಅಕ್ಕ ಮುಗೀತು ಅನ್ಕ ನಿನ್ ಕತೆಯ. ಆ ಭದ್ರಮ್ಮ ಸುಮ್ಮನೆ ಅನ್ಕೊಂಬಿಟ್ಟ ಭದ್ರಮ್ಮ. ಯವ್ವ ಊರ ರಾಕ್ಷಸಿ ಅವಳು. ವಿಷಯ ಇಷ್ಟೊತ್ತು ಗೊತ್ತಾಗಿರ್ತದೆ ಅನ್ನಿಸ್ತದೆ. ಗೊತ್ತಾಗಿದ್ದರೆ ಬರೋಳು, ಇನ್ನೂ ಗೊತ್ತಾಗಿಲ್ಲ ಅನ್ನಿಸ್ತದೆ. ಗೊತ್ತಾದ್ರೆ ನಿಮ್ಮ ತಿಥಿನೇನಿಯ. ಯವ್ವ ರಾಧಾ ಏನಾರ ಒಂದು ಪಿಲಾನ್ ಕೊಡಮ್ಮಿ. ಹೋಗಕ್ಕ ನಿನ್ ಪಿಲಾನಿಂದ ಕುಡು ತಲೆ ಎಲ್ಲ ಚಿಟ್ಟಿಡಿತೈತೆ. ಹೋಗೊಂದು ಸ್ವಲ್ಪ ಹೊತ್ತು ಮನೆ ಕತ್ತೀನಿ.